ಒಂದೇ ತಟ್ಟಿಯಲ್ಲಿ ಅನ್ನ ತಿಂದು ಮುಹೂರ್ತ ಇಟ್ಟುವನ ಸ್ಟೋರಿ ಇದು. ಒಬ್ಬ ಸೀನಿಯರ್ ಮತ್ತೊಬ್ಬ ಜೂನಿಯರ್, ಒಳ್ಳೆ ಸ್ನೇಹ ಆಯಿತು, ಹಣದ ವ್ಯವಹಾರ ಆಯಿತು, ಬಿಸ್ನೆಸ್ ಶುರು ಮಾಡಬೇಕು ಅಂದುಕೊಂಡಿದ್ದವರ ಮಧ್ಯೆ ನಡೆದಂಥ ಒಂದು ವ್ಯವಹಾರ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರುವಂತೆ ಮಾಡಿದೆ. ನಿಹಾರ್, ಮಂಜುನಾಥ್, ಮಧು ಮತ್ತು ಸಂತೋಷ್ ಇವರೆಲ್ಲ ಸದ್ಯ ಪೊಲೀಸರ ಅತಿಥಿಗಳು. ಇವರು ಪೊಲೀಸರ ಅತಿಥಿಗಳಾಗೋಕೆ ಕಾರಣ ಏನ್ ಗೊತ್ತಾ? ಈ ಮಹಾನುಭಾವ. ಎಲ್ಲ ಚೆನ್ನಾಗಿದ್ದಿದ್ರೆ ಈ ನಿಹಾರ್ ತನ್ನ ಸ್ನೇಹಿತ ನಿತಿನ್ ಎಂಬಾತನ ಜೊತೆ ಈಗ ಬಿಸ್ನೆಸ್ ಮಾಡ್ಕೊಂಡು ಬಂದ ಲಾಭದಲ್ಲಿ ಶೇರ್ ಮಾಡ್ಕೊಂಡು ಜಾಲಿಯಾಗಿ ಇರಬಹುದಿತ್ತು. ಆದ್ರೆ ಇವನು ಮಾಡಿದ್ದೇನು ಗೊತ್ತಾ? ಪರಿಚಯ ಆಗಿರ್ತಾರೆ ಒಬ್ರಿಗೊಬ್ರು, ಆಮೇಲೆ ಆ ರೀತಿ ಅದು ವ್ಯವಹಾರದಲ್ಲಿ ಜಗಳ ಆಗಿರ್ತದೆ ಅಂತ ತನಿಖೆ ಮುಂದುವರೆದಿದೆ. ಈ ಮಾದಕ ವಸ್ತುಗಳನ್ನು ಎಲ್ಲಿಂದ ಪಡೆದಿದ್ದಾರೆ, ಹೇಗೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ತನಿಖೆ ಮುಂದುವರೆದು ಅದರದ್ದು ಸೋರ್ಸ್ವರೆಗೂ ಹೋಗಿ ಅದನ್ನು ಸಹ ಡಿಸಿಪಿ ಸರ್ ಹೇಳ್ದಂತೆ ಈ ನಾಲ್ವರು ನಿತಿನ್ ಎಂಬಾತನನ್ನ ಆಟೋದಲ್ಲಿ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡಿ ಜೀವ ಬೆದರಿಕೆ ಹಾಕಿ ಕಳಿಸಿದ್ರು. ಇವರು ಬೆದರಿಕೆ ಹಾಕೋಕೆ ಕಾರಣ ಏನಂದ್ರೆ, ನಿಹಾರ್ ಸ್ವಂತ ಸಮೋಸಾ ಫ್ಯಾಕ್ಟರಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದ. ಇದೇ ವೇಳೆ 2 ವರ್ಷಗಳ ಹಿಂದೆ ಪರಿಚಯವಾಗಿದ್ದ ಇವನ ಸ್ನೇಹಿತ ಆದರ್ಶನ ಮೂಲಕ ನಿತಿನ್ ಗೌಡ ಎಂಬಾತನ ಪರಿಚಯವಾಗಿತ್ತು. ಇಬ್ಬರು ಸೇರ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಸಮೋಸಾ ಫ್ಯಾಕ್ಟರಿ ಮಾಡೋ ಪ್ಲಾನ್ ನಲ್ಲಿದ್ರು. ಈ ಮಧ್ಯೆ ದುಡ್ಡು ಬೇಕಾದಾಗ ನಿತಿನ್ ಗೌಡನ ಬಳಿ ತೆಗೆದುಕೊಳ್ಳೋದು, ವಾಪಸ್ ಕೊಡೋದು ಮಾಡ್ತಿದ್ದ. ನಿಹಾರ್ ಇತ್ತೀಚೆಗೆ ತೆಗೆದುಕೊಂಡಿದ್ದ 5,000 ರೂಪಾಯಿಯನ್ನ ರಿಟರ್ನ್ ಮಾಡದೆ ಸಬೂಬ್ ಹೇಳ್ಕೊಂಡಿದ್ದು, ಕೊನೆಗೆ ಫೋನ್ ರಿಸೀವ್ ಮಾಡೋದನ್ನೇ ನಿಲ್ಲಿಸಿದ್ನಂತೆ. ಸ್ವಲ್ಪ ದಿನದ ಬಳಿಕ ತಾನಾಗೆ ಫೋನ್ ಮಾಡಿದ್ದ ನಿಹಾರ್ ಬೇರೆ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದ. ಜನವರಿ 24ರಂದು ನಿತಿನ್ ಗೌಡಗೆ ಕಾಲ್ ಮಾಡಿದ್ದ ನಿಹಾರ್, ನಿನ್ನ ದುಡ್ಡು ಕೊಡ್ತೀನಿ ಬಾ ಅಂತ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಕರೆದಿದ್ದ. ಕೊಟ್ಟಿದ್ದ ಹಣ ವಾಪಸ್ ಸಿಗುತ್ತೆ ಅಂತ ಹೋಗಿದ್ದ ನಿತಿನ್ ಗೌಡನನ್ನ ನಿಹಾರ್ ತನ್ನ ಸ್ನೇಹಿತರಾದ ಮಧು, ಮಂಜುನಾಥ್ ಹಾಗೂ ಸಂತೋಷ್ ಎಂಬವರೊಂದಿಗೆ ಸೇರಿ ನಿತಿನ್ ಗೌಡನನ್ನ ಆಟೋದಲ್ಲಿ ಕಿಡ್ನಾಪ್ ಮಾಡಿ ಕೊತ್ತನೂರು ದಿನ್ನೆ ಬಳಿಯ ಸ್ಮಶಾನಕ್ಕೆ ಕರೆದೊಯ್ದು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ನಂತರ ಬಲವಂತವಾಗಿ ಯುಪಿಐ ಐಡಿ ಪಡೆದುಕೊಂಡು 2 ಅಕೌಂಟ್ಗಳಲ್ಲಿದ್ದ 47,000 ಹಣ ಹಾಗೂ ಕುತ್ತಿಗೆಯಲ್ಲಿದ್ದ 4 ಲಕ್ಷ ಮೌಲ್ಯದ ಚಿನ್ನದ ಸರ ಕಸಿದುಕೊಂಡಿದ್ರು. ಅಷ್ಟೇ ಅಲ್ಲದೆ ನಿತಿನ್ ಕೈಲಿ ಡ್ರಗ್ ಇದ್ದ ಕವರ್ ಇಟ್ಟು ವಿಡಿಯೋ ಮಾಡಿಕೊಂಡು ಪೊಲೀಸರಿಗೆ ಹೇಳಿದ್ರೆ ನಿನ್ನ ವಿರುದ್ಧವೇ ಡ್ರಗ್ಸ್ ಕೇಸ್ ಹಾಕಿಸ್ತೇವೆ ಅಂತ ಬ್ಲಾಕ್ ಮೇಲ್ ಮಾಡಿದ್ರಂತೆ. ದೂರು ನೀಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕೊಲೆ ಮಾಡಿದ್ರು ಮಾಡ್ತಾರೆಂದು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ನಿತಿನ್ ದೂರು ದಾಖಲಿಸಿದ್ದು, ಪ್ರಕರಣದ ತನಿಖೆ ಕೈಗೊಂಡ ಬನಶಂಕರಿ ಪೊಲೀಸರು ಪ್ರಮುಖ ಆರೋಪಿ ನಿಹಾರ್ ಸೇರಿದಂತೆ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ತನಿಖೆ ವೇಳೆ ಡ್ರಗ್ ದಂಧೆ ನಡೆಸುತ್ತಿದ್ರು ಎಂಬ ಮಾಹಿತಿ ಬೆಳಕಿಗೆ ಬಂದಿದ್ದು, ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಮತ್ತೊಂದು ಕೇಸ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿದ್ದು, ಹೋಗ್ತಾ ಹೋಗ್ತಾ ಹಳ್ಳ ಹಿಡಿದ ಈ ಸ್ನೇಹಿತರ ಕತೆ ನಿಜಕ್ಕೂ ಬೇಸರ ತರಿಸುವಂತದ್ದು. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.